ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲೇ ಅಸಮಾಧಾನ. ಜಮೀರ್ ಸಿಟ್ಟಿಗೆ ಕ್ಯಾರೆ ಎನ್ನದೆ ಆಪ್ತನಿಗೆ ಪಟ್ಟ ಕಟ್ಟಿದ ಖರ್ಗೆ. ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ. ಜಮೀರ್ ಸಿಟ್ಟಿಗೆ ಕ್ಯಾರೆ ಎನ್ನದೆ ಆಪ್ತನಿಗೆ ಪಟ್ಟ ಕಟ್ಟಿದ್ದಾರೆ ಖರ್ಗೆ. ವಕ್ಫ್ ಅಧ್ಯಕ್ಷರಾಗಿ ಖರ್ಗೆ ಆಪ್ತ ಸೈಯದ್ ಹುಸೇನ್ ಅವಿರೋಧವಾಗಿ ಆಯ್ಕೆಯಾಗಿರೋದು. ಅಧಿಕಾರ ಸ್ವೀಕಾರ ಕಾರ್ಯಕ್ರಮಕ್ಕೆ ಹಾಜರಾದ ನಾಸಿರ್ ಹುಸೇನ್ ಅನ್ವರ್ ಪಾಷಾ ಪರವಾಗಿ ಸಚಿವ ಜಮೀರ್ ಬ್ಯಾಟಿಂಗ್ ಮಾಡಿದ್ರು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಬೆದರಿಕೆಯನ್ನ ಕೂಡ ಹಾಕಿದ್ರು ಜಮೀರ್ ಅಹಮದ್ ಖಾನ್. ಆದ್ರೆ ಜಮೀರ್ ಯಾವ ಬೆದರಿಕೆಗೂ ಕೂಡ ಹೈಕಮಾಂಡ್ ಡೋಂಟ್ ಕೇರೆ ಮಾಡಿಲ್ಲ. ತಡರಾತ್ರಿ 3 ಗಂಟೆಯವರೆಗೂ ಕೂಡ ನಡೆದಂತಹ ಸಂಧಾನ ಸಭೆ ವಿಫಲ ಆಗುತ್ತೆ. ಸಿಎಂ ಮನೆಯಿಂದ ಸಿಟ್ಟಿನಿಂದ ಹೊರ ಹೋಗ್ತಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಜಮೀರ್ ಅವರು ಏನೇ ಸಿಟ್ಟು ಮಾಡ್ಕೊಳ್ಳಿ, ಎಷ್ಟೇ ಅಸಮಾಧಾನವನ್ನ ಹೊರಹಾಕಿ ಬೆದರಿಕೆಗಳನ್ನ ಹಾಕಿದ್ರು ಕೂಡ, ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಕೆ ಹಾಕಿದ್ರು ಕೂಡ ಯಾವುದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೊಪ್ಪು ಹಾಕಿಲ್ಲ. ಡೋಂಟ್ ಕೇರ್. ಜಮೀರ್ ಸಿಟ್ಟಿಗೆ ಕ್ಯಾರೆ ಅನ್ನದೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಆಪ್ತನಿಗೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನದ ಪಟ್ಟ ಕಟ್ಟಿದ್ದಾರೆ. ವಕ್ಫ್ ಅಧ್ಯಕ್ಷರಾಗಿ ಖರ್ಗೆ ಆಪ್ತ ಸೈಯದ್ ಹುಸೇನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೋಡಿ, ಫೋಟೋದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ದೀಪಾ, ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೇ ಅಸಮಾಧಾನ ಇರುವಂತದ್ದು. ನಿನ್ನೆ ತಡರಾತ್ರಿವರೆಗೂ ಕೂಡ ಸಭೆ ಆಗಿದೆ, ಆ ಸಭೆ ವಿಫಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಏನಾಯ್ತು? ಜಮೀರ್ ಅಹಮದ್ ಖಾನ್ ಅವರು ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ರು ಅಂತ ಹೇಳಿ. ಪೂರ್ಣಿಮಾ, ಒಂದು ಕಡೆ ಜಮೀರ್ ತಮ್ಮ ಆಪ್ತರಿಗೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನವನ್ನು ಕೊಡಿಸ್ಬೇಕು ಅನ್ನುವಂತಹದ್ದು ಇದ್ರೆ, ಮತ್ತೊಂದು ಕಡೆ ಖರ್ಗೆ ಅವರ ಆಪ್ತರಿಗೂ ಕೂಡ ಈ ಒಂದು ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನವನ್ನು ಕೊಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಫೈಟ್ ನಡೆದಿದೆ ಅನ್ನುವಂತಹ ವಿಚಾರ ಇದೀಗ ಬಹಿರಂಗ ಆಗಿದೆ. ರಾತ್ರಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಮಧ್ಯರಾತ್ರಿ 3 ಗಂಟೆವರೆಗೆ ಈ ಒಂದು ಮಾತುಕತೆ ಫೈಟ್ಗಳು ನಡೆದಿದೆ ಅನ್ನುವಂತಹದ್ದು, ಅಂದರೆ ಮಾತಿನ ಸಮರ ಇಬ್ಬರಲ್ಲೂ ಕೂಡ ಆಗಿದೆ ಅನ್ನುವಂತಹದ್ದು. ಯಾವಾಗ ಜಮೀರ್ ಅಹಮದ್ ಸಿಎಂ ಮುಂದೆ ಹೋದ್ರು, ಅಂದರೆ ಈ ಒಂದು ವಿಚಾರವಾಗಿ ಖರ್ಗೆ ಒಪ್ಪೋದೇ ಇಲ್ಲ ಸಿಎಂ ಏನು ಈ ಒಂದು ಜಮೀರ್ ಅಹಮದ್ ಅವರ ಆಪ್ತರಿಗೆ ಕೊಡೋದಿಕ್ಕೆ ಅನ್ನುವಂತಹದ್ದು ಗೊತ್ತಾಯಿತು. ಕೂಡಲೇ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಜಮೀರ್ ಹೋಗಿದ್ದಾರೆ. ಅಲ್ಲಿ ಕೂತು ಮಾತುಕತೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದು ಯಾವುದೂ ಕೂಡ ಆಗಿಲ್ಲ. ಆದರೆ ಈ ವೇಳೆ ಯಾವಾಗ ಖರ್ಗೆ ಒಪ್ಪದೆ, ಹೈಕಮಾಂಡ್ ಒಪ್ಪದೆ ಖರ್ಗೆ ಅವರ ಆಪ್ತರಿಗೆ ಕೊಡಬೇಕು ಅನ್ನುವಂತಹದ್ದು ಸ್ಪಷ್ಟ ಆಯಿತು, ಕೂಡಲೇ ಒಂದು ಬೆದರಿಕೆಯನ್ನು ಒಡ್ಡಿದ್ದಾರೆ. ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಅದು ಯಾವುದಕ್ಕೂ ಕೂಡ ಇದೀಗ ಸೊಪ್ಪಾಕಿಲ್ಲ ಹೈಕಮಾಂಡ್. ಯಾವಾಗ ಅದು ಆಗೋದಿಲ್ಲ ಅನ್ನುವಂತಹದ್ದು ಗೊತ್ತಾಯಿತು, ಕೂಡಲೇ ಆ ನಿವಾಸದಿಂದ ತೆರಳಿದ್ದಾರೆ ಅನ್ನುವಂತಹದ್ದು. ಎಲ್ಲೋ ಒಂದು ಕಡೆ ಇಬ್ಬರು ನಾಯಕರ ನಡುವೆ ಇದೀಗ ವಕ್ಫ್ ವಿಚಾರವಾಗಿ ಮತ್ತೊಂದು ಸುತ್ತಿನ ಸಮರ ಶುರುವಾಗಿದೆ. ಮತ್ತೊಂದು ಸುತ್ತಿನಲ್ಲಿ ಈ ರೀತಿಯಾದಂತಹ ಮಾತಿನ ಸಮರಗಳು ಕೂಡ ನಿನ್ನೆ ರಾತ್ರಿ ನಡೆದಿರುವಂತಹದ್ದು. ಪೂರ್ಣಿಮಾ, ಎಲ್ಲ ಮಾಹಿತಿಗಾಗಿ